ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಯೋಗ ಪ್ರಾರ್ಥನೆ ಮುಗಿಯಲು ಇನ್ನು 10 ದಿನ ಬಾಕಿ ಇದೆ. ತಪ್ಪದೆ ಭಾಗವಹಿಸಿದ್ದವರಿಗಾಗಿ ಪ್ರಾರ್ಥಿಸುತ್ತೇನೆ. ನಿಯೋಗ ಪ್ರಾರ್ಥನೆಯಲ್ಲಿ ಸಮರ್ಪಿಸಿದ ನಿಯೋಗ ಇಂದಲ್ಲ ನಾಳೆ ಅದ್ಭುತ ಕಾಣಲು, ಸಾಕ್ಷಿ ಹೇಳಲು ಸಾಧ್ಯವಾಗುತ್ತದೆ. ಇದು ಮನುಷ್ಯರ ಯೋಚನೆಯಂತಲ್ಲ, ದೇವರ ಚಿತ್ತದಂತೆ, ದೇವರ ವಾಕ್ಯದ ಶಕ್ತಿಯಿಂದ. ಹಲ್ಲೆಲೂಯಾ. ನಿಯೋಗ ಪ್ರಾರ್ಥನೆ ಆಲಿಸುತ್ತಿರುವವರು ಅನೇಕರು ಕುಗ್ಗಿದವರು ಬಲ ಹೊಂದಿದ್ದಾರೆ, ಶಕ್ತಿ ಪಡುತ್ತಿದ್ದಾರೆ, ರೋಗಿಗಳು ಸೌಖ್ಯವಾಗುತ್ತಿದ್ದಾರೆ. ದೇವರ ವಾಕ್ಯದಿಂದ ಪ್ರಕಟವಾಗುವ ದೇವರ ಶಕ್ತಿ ಆ ಅಸಾಧ್ಯ ಕಾರ್ಯಗಳನ್ನು ಸಾಧಿಸಿಕೊಳ್ಳುತ್ತಿದೆ. ಅದು ಅದ್ಭುತ ಬಿಡುಗಡೆ, ಸೌಖ್ಯಕ್ಕೆ ಕಾರಣವಾಗುತ್ತಿದೆ. ನೀವು ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ಇಂದಿನ ವಾಕ್ಯದಿಂದ ದೇವರ ಶಕ್ತಿ ಇಳಿದು ಬರುತ್ತದೆ. 2 ಸಾಮುವೇಲ್ 23ನೇ ಅಧ್ಯಾಯ 1ರಿಂದ 4ರವರೆಗೆ ವಾಕ್ಯವನ್ನು ಆಲಿಸೋಣ. ದಾವಿದನ ಕಡೆ ಮಾತುಗಳಿವು, ಜೆಸ್ಸಾಯನ ಮಗ ದಾವಿದನ ನುಡಿಗಳಿವು. ಉನ್ನತ ಸ್ಥಾನವನ್ನು ಅಲಂಕರಿಸಿದವನು, ಯಾಕೋಬ ದೇವರಿಂದ ಅಭಿಷಕ್ತನಾದವನು, ಇಸ್ರಾಯೇಲರ ವರಕವಿ ಆಡಿದ ವಚನಗಳಿವು. ನನ್ನೊಳು ಉಸಿರಾಡಿತು ಸರ್ವೇಶ್ವರನ ಆತ್ಮ, ನನ್ನ ಬಾಯಿ ಒಳಲಿತ್ತು ಆತನ ವಾಕ್ಯ. ಇಸ್ರಾಯೇಲರ ದೇವನು, ಅವರ ಶಕ್ತನು ಹೀಗೆಂದು ನನಗೆ ನುಡಿದನು. ದೇವರಲ್ಲಿ ಭಯಭಕ್ತಿಯುಳ್ಳ ರಾಜನು, ನೀತಿಯಿಂದ ಪ್ರಜೆಗಳನ್ನಾಳುವಾತನು, ಉದಯಕಾಲದ ಸೂರ್ಯನಿಗೆ ಸಮಾನನು. ಏರುವನಾಥ ಮೇಘರಹಿತ ಪ್ರಾಂತ್ಯ ಕಾಲದೊಳು ತೇಜೋಮಯನಾಗಿ ಮೊಳೆಸುವುದು ಪಚ್ಚೆ ಪಸಿರನ್ನು ಮಳೆ ತೊಯ್ದು ನೆಲದೊಳು ಹುಲುಸಾಗಿ. ಪ್ರಿಯರೇ, ದಾವಿದನ ಅನುಭವವಾಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ದೇವರ ವಾಕ್ಯ ನನ್ನಲ್ಲಿ, ನನ್ನ ನಾಲಿಗೆಯಲ್ಲಿ ಇದೆ ಎಂದು ದೇವರ ವಾಕ್ಯ ಇರುವವರ ಮನೆ ಭವಿಷ್ಯ ಎಲ್ಲ ಸೂರ್ಯನ ತರ ಶೋಭಿಸುತ್ತದೆ. ನಿಯೋಗ ಪ್ರಾರ್ಥನೆಯಿಂದ, ಡೈಲಿ ಬ್ಲೆಸ್ಸಿಂಗ್ ಇಂದ ದೇವರ ವಾಕ್ಯ ಆಲಿಸುವಾಗ ಪ್ರಿಯರೇ, ನಿಮ್ಮ ಭವಿಷ್ಯ ಶೋಭಿಸುತ್ತದೆ, ಜೀವನದ ಕತ್ತಲೆ ನೀಗುತ್ತದೆ. ದೇವರ ವಾಕ್ಯ ಆಲಿಸಿ ಮರೆಯುವಾಗ ಅಲ್ಲ, ಅದು ವಿಶ್ವಾಸದಿಂದ, ದಾಹದಿಂದ ಸ್ವೀಕರಿಸುವಾಗ, ಹಲ್ಲೆಲೂಯಾ, ಅದು ನಮ್ಮ ಜೀವನ ಮಾರ್ಪಾಡಲಾಗಲು ಪ್ರಾರಂಭವಾಗುತ್ತದೆ. ಪ್ರಿಯರೇ, ನಾವು ಆಲಿಸಿದ್ದು ದೇವರ ವಾಕ್ಯವಾಗಿದೆ. ಆಕಾಶ ಭೂಮಿಯು ಬದಲಾದರೂ ದೇವರ ವಾಕ್ಯ ಶಾಶ್ವತವಾಗಿದೆ. ನೀವು ಯಾಕಾಗಿದೆ ಆಗ್ರಹಿಸಿದು? ಒಂದು ಕೆಲಸಕ್ಕಾಗಿ, ಸೌಖ್ಯಕ್ಕಾಗಿ, ಸಾಲದ ಬಾಧೆ ನಿವಾರಣೆಗಾಗಿ, ಮನೆಗಾಗಿ, ಶಾಂತಿ ಸಮಾಧಾನಕ್ಕಾಗಿ. ಇದೆಲ್ಲ ಈ ವಾಕ್ಯದೊಂದಿಗೆ ನಿಮಗೆ ಲಭಿಸುತ್ತದೆ. ನಿಮ್ಮ ನಿಯೋಗವು ಎಲ್ಲವೂ ಸಫಲವಾಗುತ್ತದೆ. ನಿರಾಸೆ ಬೇಡ, ಸಂತೋಷವಾಗಿರಿ. ದೇವರು ನಿಮಗೆ ಎಲ್ಲವನ್ನು ಸಾಧಿಸಿಕೊಡುತ್ತಾರೆ. ಪ್ರಿಯರೇ, ದೇವರಲ್ಲಿ, ದೇವರ ಕಾರ್ಯಕ್ಕಾಗಿ ನಮಗೆ ಸಂತೋಷ ಪಡುವ, ನಮಗೆ ನಿಯೋಗ ಪ್ರಾರ್ಥನೆಯನ್ನು ವಿಶ್ವಾಸದಿಂದ ವಾಕ್ಯದಲ್ಲಿ ಸಮರ್ಪಿಸಿ 33 ಬಾರಿ ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.